ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ಕುರುಬರ ಸಮಾಜ ಕರ್ನಾಟಕ ಕೃಷಿ ಸಂಗೋಪನಾ ಉನ್ನತ ಸಹಕಾರಿ ಸಂಘದ ಮತ್ತು ನಮ್ಮ ಕರ್ನಾಟಕ ಕುರುಬರ ಸಂಘ ವತಿಯಿಂದ ಪ್ರೆಸ್ ಮೀಟ್ ಮಾಡೋದು ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಸರ್ ಅವರು ಹಿರಿಯ ಮುಖಂಡರು, ನಮ್ಮ ಸಮಾಜದ ಹಿರಿಯರು ಹಾಗೂ ನಮ್ಮ ಸಮಾಜಕ್ಕೆ ಏನೂ ಗುರುತಿಸ್ಕೊಂಡಿರ್ಬೇಕಾದ್ರೆ ಯಾರಂದ್ರೆ ಗುರ್ತ ಮಾಡಬೇಕಾದ್ರೆ ನಮ್ಮ ರೇವಣ್ಣ ಸರ್ ಮುಖ್ಯ ಪಾತ್ರ ಇದೆ. ಯಾಕಪ್ಪ ಅಂತಂದ್ರೆ ಯುವಕರಲ್ಲಿ ಯಾರೂ ಆಗಲಿ ನಮ್ಮ ಸಮಾಜಕ್ಕೆ ಕುರುಬರ ಬದಲು ಪ್ರಥಮ ಭೇಟಿ ಆಗ್ಬೇಕಾದ್ರೆ ರೇವಣ್ಣ ಸರ್ಗೆ ಭೇಟಿ ಆಗಬೇಕು, ಅಲ್ಲಿಂದ ನಂತರ ಎಲ್ಲರಿಗೂ ಭೇಟಿ ಆಗಬೇಕು. ಈಗ ಹೆಚ್ಚಿನ ಕುರುಬರ ಒಳಗೆ ಯಾರಪ್ಪ ವೃತ್ತಿ ಹೆಚ್ಚಂದ್ರೆ ರೇವಣ್ಣ ಸರ್ ಮುಖ್ಯ. ನಮಗೆ ಸಿದ್ದರಾಮಯ್ಯ ಸರ್ ಇದ್ದರೂ ಸುದ ರೇವಣ್ಣ ಸರ್ ತೋರಣ ಭೇಟಿಯಾಗಿ ಅವ್ರಿಗೇನು ನಮ್ಮ ಕಷ್ಟ ದುಃಖ ರೇವಣ್ಣ ಸರ್ ಹೇಳೇ ಸಿದ್ದರಾಮಯ್ಯ ಕಡೆ ಹೋಗ್ತಿದ್ರು. ಈಗ ನಮ್ಮೊಳಗೆ ಹಿರಿಯರಂದ್ರೆ ರೇವಣ್ಣ ಸರ್ಗೆ ನಾವು ಎಲ್ಲರೂ ಕೂಡಿ ನಮ್ಮ ಉತ್ತರ ಕರ್ನಾಟಕ ಒಕ್ಕೂಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಕಡೆ ವಾರ. ಯಾಕಂದರೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಹಿರಿಯರು ಎಚ್.ಎಂ. ರೇವಣ್ಣ ಸರ ಅವಧಿಯಲ್ಲಿ ಜೊತೆ ಉದ್ದ ಆಗಲ ಇಡೀ ಕರ್ನಾಟಕ ಉದ್ದ ಆಗಲ ಕುರುಬರ ಸಂಘಟನೆ ಮಾಡಿದವರು ರೇವಣ್ಣ ಸರ್. ಕನಕಪೀಠ ಸ್ಥಾಪನೆ ಮಾಡಿದ ಮುಂಚಿತ ನಾಯಕರಾದಂಥ ನಮ್ಮ ರೇವಣ್ಣ ಸರ್. ಇದು ಅಲ್ಲ ಸಿದ್ದರಾಮಯ್ಯ ಸರ್ ಅವರು ಕಾಂಗ್ರೆಸ್ ಪಕ್ಷದ ತರಕ್ಕೆ ಪಡೆದವರು ಅಂದ್ರೆ ನಮ್ಮ ಕುರುಬ ಸಮಾಜದ ಹಿರಿಯರ ಎಚ್.ಎಂ. ರೇವಣ್ಣ ಸರ್ ಸಾಹೇಬರು. ಇದು ಅಲ್ಲದೆ ರಾಜ್ಯದ ಮೂಲೆಗಳಲ್ಲಿ ರಾಜಧಾನಿ ಬೆಂಗಳೂರು ಕುರುಬ ಸಮಾಜಕ್ಕೆ ಜನ ಮೊದಲ ನಾಯಕ ಅಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರು. ತಮ್ಮ ಸಮಸ್ಯೆಗಳ ಬೇಡಿಕೆ ಯಾರನ್ನ ಕೂಡಿದ್ರೆ ನಮ್ಮ ರೇವಣ್ಣ ಸರ ಬಗೆಹರಿಸ್ತಾರೆ. ಇದು ಅಲ್ಲ ಕುರುಬ ಸಮಾಜಕ್ಕೆ ಎಲ್ಲ ಏನಿದ್ದು ಕಷ್ಟ ಸುಖ ದುಃಖ ಪರೇ ಎಚ್.ಎಂ. ರೇವಣ್ಣ ಸರ್ ಫೋನ್ ಹಚ್ಚಿದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾವೆ. ಇದು ಅಲ್ಲದ ರಾಜ್ಯಾಂತ ಕುರುಬ ಸಮಾಜ ವಿವೇಕ ಸಂಘಟನೆ ಮಾಡ್ಯಾರು. ಮುಂಚಿತೆ ಎಲ್ಲ ನಮಗೆ ಏನರ ಮುಖ್ಯಮಂತ್ರಿ ಸಾಹೇಬರಿಗೆ ಕುರುಬರಿಗೆ ರೇವಣ್ಣ ಸರ್ ಹೇಳಿ ಕಿಶನ್ ನಮಗೆ ಸಹಾಯಗಳು ಮಾಡ್ತಾರೆ. ಅದಕ್ಕೆ ನಮ್ಮ ಒತ್ತಾಯ ಏನಪ್ಪ ಅಂತ ಕೇಳಿದ್ರೆ, ಉತ್ತರ ಕರ್ನಾಟಕ ಕುರುಬರ ಸಂಘದ ಏನಪ್ಪ ಅಂತ ಕೇಳಿದ್ರೆ ಎಚ್.ಎಂ. ರೇವಣ್ಣ ಸಾಹೇಬರು MLC ಮಾಡಬೇಕು, ಸಚಿವ ಸ್ಥಾನ ಕೊಡಬೇಕಂತ ನಮ್ಗೆ ಬೇಡಿಕೆ ಇರ್ತದೆ. ನಿಮ್ಮ ಮೀಡಿಯಾದವ್ರ ಮುಖಾಂತರ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಸರ್, ಈಗ ಅಕಸ್ಮಾತ್ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನೀವೇನು ಮಾಡೋದು ಸರ್? ಸಚಿವ ಸ್ಥಾನ ಜರ ಎಚ್.ಎಂ. ರೇವಣ್ಣ ಸರ್ ಕೊಡಲಿಲ್ಲ ಅಂದ್ರೆ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಕುರುಬರ ಅವಶ್ಯಕತೆ ಕಾಂಗ್ರೆಸ್ಗಿಂತ ಸಿದ್ದರಾಮಯ್ಯ ಸಾಹೇಬರಿದ್ರು, ಎಚ್.ಎಂ. ರೇವಣ್ಣ ಸರ್ ಇದ್ರು. ಅದನ್ನು ನೋಡಿ ಕಿಸಿಂದ ನಾವು ಕಾಂಗ್ರೆಸ್ ಕುರುಬರೆಲ್ಲ ಒಕ್ಕಟ್ಟಾಗಿ ಕಾಂಗ್ರೆಸ್ ಫೋಟೋಗೆವು, ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಬಂದೈತಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಮೀಡಿಯಾದ ಮುಖಾಂತರ ಹೇಳೋದು ಏನಪ್ಪ ಅಂತ ಕೇಳಿದ್ರೆ, ನಿಮ್ಮ ಸರ್ಕಾರದಲ್ಲಿ ನಮ್ಮ ಎಚ್.ಎಂ. ಸಾಹೇಬರಿಗೆ ಅನುಕೂಲ ಮಾಡಿ ಕೊಡ್ರಿ, ಕೆಲಸ ಮಾಡೋಕ್ಕೆ ಸಚಿವ ಸ್ಥಾನ ಕೊಡ್ರಿ, ಕೆಲಸ ಆಗ್ತೈತಿ ನಮ್ಮ ಕುರುಬರು. ಮತ್ತು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಕುರುಬರ ಓಟ್ ಕಾಂಗ್ರೆಸ್ ಬೇಕಂದ್ರೆ ಸಚಿವ ಸ್ಥಾನ ಕೊಡ್ರಿ, ಬ್ಯಾಡಪ್ಪ ಅಂತಂದ್ರೆ ಬಿಟ್ಟು ಬಿಡ್ರಿ, ಇಲ್ಲಿಗೆ ಕಾಂಗ್ರೆಸ್ ಮುಕ್ತಾಯ ಆಗ್ತದೆ ನನಗೆ ಅನಿಸಿಕೆ. ಎಚ್.ಎಂ. ರೇವಣ್ಣ ಸಾಹೇಬರು ಸುಮಾರು 30-40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಯಾವುದೇ ಅವರು ಪೈಲು ಸಚಿವರಿದ್ದಾಗ ಅವಾಗೂ ಕೂಡ ಕೆಲವೊಂದು ಕೆಲಸಗಳೆಲ್ಲ ಮಾಡ್ಕೊತ ಬಂದ್ದಾರೆ, ಸಮಾಜ ಒಳಗಾಗಲಿ ಮತ್ತು ಪಕ್ಷದ ಒಳಗಾಗಲಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಈಗ ಡಿ ಕೆ ಶಿವಕುಮಾರ್ ಈಗ ಏನದಲ್ಲ ಸೇಮ್ ಇದ್ರೊಳಗೆ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು, ಯಾವುದಾದ್ರೂ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದ್ದಿದೆ. ಮತ್ತು ಯಾವುದೋ ಅಂದ್ರೆ ಕಪ್ಪು ಚುಕ್ಕಿಯನ್ನು ಯಾವುದೋ ಇದು ಮಾಡಿಲ್ಲ ಅವರು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಕುರುಬರ ಸಂಘ ನಾವು ಹೇಳೋದೇನೆಂದರೆ, ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರಿಗೆ ಯಾವುದೋ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ ಮಾಧ್ಯಮ ಮುಖಾಂತರ. ಅದಕ್ಕಾಗಿ ಈಗ ಅವ್ರು ಕೊಟ್ಟಿಲ್ಲ ಅಂದ್ರೆ ಈಗ ಆಲ್ರೆಡಿ ಸಚಿವ ಸಂಪುಟ ಅವ್ರದ್ದು ಎಲ್ಲ ರೆಡಿ ಆಗೈತಿ. ಈಗ ನೀವು ಅವ್ರಿಗೆ
ಕೊಡಬೇಕಂತ ಒತ್ತಾಯ ಮಾಡಾಕ್ತೀರಿ, ಕೊಟ್ಟಿಲ್ಲ ರೀ ನಿಮ್ಮ ವತಿಯಿಂದ ಏನು ಹೋರಾಟ ಆಗುತ್ತೆ? ನಾವು ಉಗ್ರ ಹೋರಾಟಗಳು ಮಾಡ್ತೀವಿ ರೀ. ಪ್ರತಿ ನಮ್ಮ ಜಲ ಅಂತ ತಾಲೂಕಾದಂಥ ಪ್ರತಿಗಳು ದಂಗೆ ಹೇಳುವಂಥ ಕೆಲಸ ಆಗುತ್ತೆ. ಯಾಕೆ ನಮ್ಮ ಸಮಾಜದೊಳಗೆ ನಾವು ಈಗ ಸದ್ಯಕ್ಕೆ ಹೇಳ್ಕೊಬೇಕಂದ್ರೆ ಅವರೇ ನಮ್ಮ ಹಿರಿಯ ಮುಖಂಡ್ರಿ. ಸದ್ಯ ಸಿದ್ದರಾಮಯ್ಯ ಬಿಟ್ಟರೆ ಈಗ ಸೆಕೆಂಡ್ ನಮ್ಮ ಎಚ್ ಎಂ ರೇವಣ್ಣ ಸಾಹೇಬ್ರು ನಮ್ಮ ಸಮಾಜ ಹಿರಿಯ ಮುಖಂಡರು ಇರ್ತಾರೆ. ಹಾಗಾಗಿ ಅವ್ರಿಗೆ ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನಾವಲ್ಲಿ ಎಲ್ಲ ಜಿಲ್ಲಾದಂಥ ಎಲ್ಲ ನಮ್ಮ ಸಂಘಟನೆಗಳು ಉಗ್ರ ಹೋರಾಟ ಮಾಡುವಂಥ ಬರುತ್ತೆ ಅಂತ ಹೇಳ್ತೀವಿ. ಓಕೆ.